ನಟ ದರ್ಶನ್ ರವರು ಸುಮಲತಾರವರಿಗೆ ಟಾಂಗ್ ಕೊಟ್ಟಿದ್ದಾರೆ. ಅದೇನು ನೋಡೋಣ ಬನ್ನಿ. ಸುಮಲತಾರವರು ಇತ್ತೀಚೆಗಾಗಲೇ ಮೊಮ್ಮಗನ ನಾಮಕರಣಕ್ಕೂ ಬಾರದೇ ಇರುವ ದರ್ಶನ್ ರವರನ್ನು ಇತ್ತೀಚೆಗಾಗಲೇ ದರ್ಶನ್ ಜೈಲಿನಲ್ಲಿರುವಾಗ ಕೂಡ ಸುಮಲತಾರವರು ನೋಡಲಿಕ್ಕೂ ಬಾರದ ಅವರನ್ನು ನಟ ದರ್ಶನ್ ರವರು ದೂರದಲ್ಲಿ ಇಟ್ಟಿದ್ದಾರೆ. ಮಾತ್ರ ಈ ಕಾರಣಕ್ಕಾಗಿ ಅವರು ಇನ್ಸ್ಟಾಗ್ರಾಮಲ್ಲಿ ಕೂಡ ಅನ್ಫಾಲೋ ಮಾಡಿದ್ದರು. ಇದು ಎಲ್ಲರಿಗೂ ತಿಳಿದಿರುವ ವಿಷಯ. ಹಾಗಾಗಿ ನಟ ದರ್ಶನ್ ರವರು ಸುಮಲತಾರವರ ಮೊಮ್ಮಗನ ನಾಮಕರಣಕ್ಕೆ ಹೋಗಲು ಆಗದ ಕಾರಣ ಅವರು ಕೂಡ ಕಾಣದೇ ಇರೋ 1 ವಾರದ ನಂತರ ಹೋಗಿ ಭೇಟಿಯಾಗಿ ಮೊಮ್ಮಗನಿಗೆ ಉಡುಗೊರೆಯನ್ನು ಕೂಡ ಕೊಟ್ಟು ಬಂದಿದ್ದಾರೆ ಎಂದು ತಿಳಿದು ಬಂದಿದೆ. ಹಾಗಾಗಿ ಸುಮಲತಾರವರು ಸಚ್ಚಿದಾನಂದ ಎನ್ನುವ ಸುಮಲತಾರವರ ಆಪ್ತರನ್ನು ನಟ ದರ್ಶನ್ ರವರು ಡೆವಿಲ್ ಶೂಟಿಂಗ್ ಸೆಟ್ನಲ್ಲಿ ಹ್ಯಾಪಿ ಬರ್ತ್ಡೇ ಎಂದು ಕೇಕ್ ಕಟ್ ಮಾಡಿದ್ದಾರೆ. ಹೀಗಾಗಿ ಎಲ್ಲರೂ ಸುಮಲತಾರವರಿಗೆ ಟಾಂಗ್ ಕೊಟ್ಟಿದ್ದಾರೆ ದರ್ಶನ್ ಎಂದು ಹೇಳುತ್ತಿದ್ದಾರೆ. ಅದೇಕೆಂದರೆ ಮಂಡ್ಯ ಸಚಿವೆಯಾದ ಸುಮಲತಾರವರು ಆಪ್ತರಾದ ಸಚ್ಚಿದಾನಂದರವರನ್ನು ಇತ್ತೀಚೆಗಾಗಲೇ 2019 ಎಲೆಕ್ಷನ್ನ ನಂತರ ದೂರ ಇಟ್ಟಿದ್ದರು. ಹಾಗಾಗಿ ಸಚ್ಚಿದಾನಂದರವರು ಈಗ ದರ್ಶನ್ ರವರಿಗೆ ಆಪ್ತರಾಗಿದ್ದಾರೆ. ಹೀಗಾಗಿ ಎಲ್ಲರಿಗೂ ತಿಳಿದಿರುವ ಹಾಗೆ ಆಪ್ತರನ್ನು ದರ್ಶನ್ ರವರು ಬರ್ತ್ಡೇಗೆ ಕೇಕ್ ಕಟ್ ಮಾಡಿಸಿರುವುದು ಈಗೊಂದು ಟೀಕೆಗುಂಟಾಗಿದೆ. ಹೀಗೆ ದರ್ಶನ್ ರವರು ಮಾಡಿದೆಲ್ಲ ಕೆಲಸಕ್ಕೂ ಟೀಕೆ ಉಂಟಾಗುತ್ತದೆ. ಸುಮಲತಾರವರು ದರ್ಶನ್ ರವರು ಈಗ ಹೇಗಿದ್ದಾರೆ, ಆಪ್ತರಾಗಿದ್ದಾರೋ ಇಲ್ಲವೋ ತಿಳಿದು ಬಂದಿಲ್ಲ. ಹೀಗಾಗಿ ಇವರು ಮಾಡಿದ ಬರ್ತ್ಡೇ ಟೀಕೆಗೆ ಉಂಟಾಗಿದೆ. ಸಚ್ಚಿದಾನಂದ ಹಾಗೂ ದರ್ಶನ್ ರವರ ಬಗ್ಗೆ ಏನನಿಸುತ್ತದೆ ಕಾಮೆಂಟ್ ಮಾಡಿ ತಿಳಿಸಿ.